ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತಿನ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಎಲ್ಲರಿಗೂ ಫಸ್ಟ್ ಥ್ಯಾಂಕ್ ಯು ಹೇಳ್ತೀನಿ. ಯಾಕಪ್ಪ ಅಂದರೆ ನೆನ್ನೆ ಒಂದು ವಿಡಿಯೋ ಹಾಕಿದ್ದೆ ಚೈನ್ ಸ್ನ್ಯಾಚಿಂಗ್ ಬಗ್ಗೆದು. ಅದರಲ್ಲಿ ತುಂಬ ರೆಸ್ಪಾನ್ಸ್ ಬಂದಿದೆ. ನಂಗೆ ಆ್ಯಕ್ಚುಲಿ ತುಂಬ ಜನ ಮೆಸೇಜ್ ಮಾಡಿದ್ದಾರೆ, ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು, ಫೇಸ್ಬುಕ್ಕಲ್ಲಾಗಿರ್ಬೋದು. ಮೇಡಮ್ ಹುಷಾರಾಗಿರಿ, ಕೇರ್ಫುಲ್ ಆಗಿರಿ ಅಂತ. ಹಾಗಾಗಿ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಯಾಕಂದರೆ ಈಗಿನ್ನೂ ಶುರು ಮಾಡ್ತಾರೆ ನಾನು ವೀಡಿಯೋಸ್ ಹಾಕೋದಕ್ಕೆ. ಬಟ್ ಅಷ್ಟು ಬೇಗ ರೆಸ್ಪಾನ್ಸ್ಗಳು ಬರ್ತಾಯಿದೆ ಅಂದರೆ ನನಗೆ ತುಂಬಾ ಖುಷಿಯಾಗಿದೆ. ಮತ್ತು ಇನ್ನೂ ಯಾರ್ಯಾರು ಪ್ಲೀಸ್ ನನ್ನ ವೀಡಿಯೋ ನೋಡಿ ಹಾಗೆ ಜಸ್ಟ್ ಸ್ಕ್ರಾಲ್ ಮಾಡ್ಕೊಂಡು ಹೋಗ್ತಿದ್ದೀರ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಯೂಟ್ಯೂಬ್ ಚಾನಲಿಗೆ ಹೋಗಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಮತ್ತೇನಪ್ಪ ಅಂದರೆ ಇನ್ನೊಂದು ವಿಚಾರ ಹೇಳಬೇಕು. ಈ ಜರ್ಮನಿನಲ್ಲಿ ನಾವು ಇಂಡಿಯಾದಲ್ಲಾದರೆ ಏನಾದ್ರು ತರಬೇಕು ಅಂದರೆ ಒಂದು 5 ಮಿನಿಟ್ಸ್ ದೂರ ಇದ್ರೂ ನಾವು ಗಾಡಿ ತೊಗೊಂಡು ಹೊರಟೋಗ್ಬಿಡ್ತೀವಿ. ಬಟ್ ಇಲ್ಲಿನ ಜನ ಗಾಡಿಯೆಲ್ಲ 2 ವೀಲರ್ ಕಾನ್ಸೆಪ್ಟ್ ಇದೆ, ಬಟ್ ಲೈಸೆನ್ಸ್ ಪಡೆಯೋಕ್ಕೆ ವಿಪರೀತ ಕಷ್ಟ. ಆ್ಯಂಡ್ ಸೈಕಲ್ಲು ಕೂಡ ಓಡಿಸ್ತಾರೆ ಅವ್ರು. ಇಲ್ಲಿ ಸೈಕಲ್ ಕ್ರೇಜ್ ಅಂತೂ ಕೇಳಲೇಬೇಡಿ, ವಿಪರೀತ ಕ್ರೇಜ್ ಇದೆ ಸೈಕಲ್ಗೆ. ಓಕೆ, ಸೈಕಲ್ಗೆ ಮತ್ತು ನಡೆಯೋದಕ್ಕೆ. ಜರ್ಮನಿಗೆ ಬಂದು ಏನು ಕಲ್ತಿದ್ದೀವೋ ಬಿಡ್ತೀವೋ ಗೊತ್ತಿಲ್ಲ, ಚೆನ್ನಾಗಿ ನಡೆಯೋದಂತೂ ಕಲಿತೀವಿ ಎಲ್ಲ ಕಡೆನೂ. ಯಾಕಂದರೆ ಇವ್ರು ಬಸ್ ಟ್ರೈನ್ ಅಂತೂ ಇರೋಕ್ಕಾಗೋದಿಲ್ಲ. ಯಾವ ಕ್ಷಣದಲ್ಲಿ ಬೇಕಾದ್ರೂ ಸಡನ್ನಾಗಿ ಕ್ಯಾನ್ಸಲ್ ಆಗಿಬಿಡ್ತದೆ. ಹಾಗಾಗಿ ನಡೆದು ಅಭ್ಯಾಸ ಮಾಡ್ಕೋಬೇಕು. ಇಲ್ಲ ಸೈಕಲ್ ಓಡಿಸೋರ್ಗೆ ಗೊತ್ತಿರೋರು ಸೈಕಲ್ ಓಡಿಸ್ಬೋದು. ನಮ್ಮಂಥವ್ರು ಆದರೆ ಸೈಕಲ್ ಓಡಿಸೋಕ್ಕೂ ಬರೋಲ್ಲ ನಮಗೆ. ಹಿಂಗೆ ಕತೆ ನೋಡಿ.